ಹೆಬ್ಬಾಳ್ಕೆರೆಯ ದುಸ್ಥಿತಿ ಕುರಿತು ಆರ್ ರವಿಕುಮಾರ್ ಆಕ್ರೋಶ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಅಭಿಮಾನಿ ಬಳಗದ ರಾಜ್ಯಾಧ್ಯಕ್ಷರಾದ ಆರ್ ರವಿಕುಮಾರ್ ಅವರು ಮೈಸೂರಿನ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಪ್ರದೇಶದ ಪಕ್ಕದಲ್ಲಿರುವ ಹೆಬ್ಬಾಳ್ಕೆರೆಯ ದುಸ್ಥಿತಿಯ ಬಗ್ಗೆ ಮಾತನಾಡಿದರು. ಪ್ಲಾಸ್ಟಿಕ್ ಬಾಟಲಿಗಳು, ಬಟ್ಟೆಗಳು ಹಾಗೂ ಇತರ ತ್ಯಾಜ್ಯಗಳು ಒಳಚರಂಡಿ ಮುಖಾಂತರ ಹೆಬ್ಬಾಳ್ಕೆರೆಗೆ ಹರಿದು ಬರುತ್ತಿರುವುದನ್ನು ಅವರು ತೀವ್ರವಾಗಿ ಖಂಡಿಸಿದರು. ಕಸವನ್ನ ಒಳಚರಂಡಿಗೆ ಹಾಕದೆ ಮನೆ ಮನೆಗೆ ಬರುವ ಪೌರ ಕಾರ್ಮಿಕರ ಆಟೋಗಳಲ್ಲಿ ನೀಡಬೇಕೆಂದು ಸಾರ್ವಜನಿಕರಿಗೆ ಅವರು ಮನವಿ ಮಾಡಿದರು. ಪೌರ ಕಾರ್ಮಿಕರಿಗೆ ಸಹಕರಿಸುವ ಮೂಲಕ ಮಾತ್ರ ನಗರ ಶುದ್ಧತೆ ಮತ್ತು ಕೆರೆಗಳ ಸಂರಕ್ಷಣೆಯನ್ನ ಸಾಧಿಸಬಹುದು ಎಂದು ಅವರು ಒತ್ತಾಯಿಸಿದರು. ನಗರದ ಕಾರ್ಪೊರೇಷನ್ ಮತ್ತು ನಗರಸಭೆ ಒಳಚರಂಡಿಗಳ ನಿರ್ವಹಣೆಯಲ್ಲಿರುವ ಅಜಾಗರೂಕತೆ ಕೂಡ ಈ ಪರಿಸ್ಥಿತಿಗೆ ಕಾರಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಪರಿಸರದ ಸಂರಕ್ಷಣೆ ಪ್ರತಿಯೊಬ್ಬರ ಹೊಣೆಗಾರಿಕೆ ಎಂದು ಅವರು ಕರೆ ನೀಡಿದರು. ಆತ್ಮೀಯ ಬಂಧುಗಳೇ, ನೀವು ನೋಡ್ತಾ ಇರೋದು ನಾವಿರೋ ಜಾಗ ಹೆಬ್ಬಾಳ್ಕೆರೆ. ಹೆಬ್ಬಾಳ್ಕೆರೆ ನೋಡಿರ್ಬೋದು, ಈ ರಾಶಿ ಕಸ ಬಿದ್ದಿದೆ ಅಂತ. ದಯಮಾಡಿ ರಾಶಿ ಕಸ ಎಲ್ಲಿ ಬಂದಿದೆ ಅಂತ ಗೊತ್ತೇ? ನಗರ ಪಾಲಿಕೆ ಮತ್ತು ನಗರಸಭೆಯಿಂದ 2 ಬಸ್ ಇದ್ದಾವೆ. ಇವು 2 ಬಸ್ಲಿಂದ ಹಿಂಗೆ ಬಂದಿರೋದು. ನೋಡಿ, ಈ ರಾಶಿ ಕಸ ಬಿದ್ದಿದೆ ನೋಡಿ. ಏನಕ್ಕೆ ಅಂದರೆ ದಯಮಾಡಿ ಕೈ ಮುದ್ದು ಕೇಳ್ಕೊತೀನಿ ಆತ್ಮೀಯ ಬಂಧುಗಳೇ, ನಗರ ಪಾಲಿಕೆ ಕಾರ್ಮಿಕರಿಗೆ ಸಹಾಯ ಮಾಡೋಣ. ಮನೆ ಬಾಗಿಲಿಗೆ ಆಟೋ ಡಸ್ಟ್ಬಿನ್ ಕಲೆಕ್ಟ್ ಮಾಡಿ ಬರ್ತದೆ. ದಯಮಾಡಿ ನೀವು ಈ ಪ್ಲಾಸ್ಟಿಕ್ ಬಾಟ್ಲು ಮತ್ತು ಈ ಚಾಪೆ, ಈ ಬ್ಯಾಗು ನೋಡಿ, ಈ ಬ್ಯಾಗ್ ಎಲ್ಲನೂ ದಯಮಾಡಿ ನೀವು ಮನೆಗೆ ಬಂದ ಡಸ್ಟ್ಬಿನಲ್ಲಿ ಹಾಕಿ ಕಾರ್ಮಿಕರಿಗೆ ಸಹಾಯ ಮಾಡೋಣ. ನೋಡಿ, ಈ ಹೆಬ್ಬಾಳ್ಕೆರೆ ಬಸ್ಸಲ್ಲಿ ಯಾವ ರೀತಿ ಕೊಚ್ಕೊಂಡು ಬಂದಿದೆ ಅಂತ. ರಾಶಿ ಈ ಪ್ಲಾಸ್ಟಿಕ್ ಬಾಟ್ಲು ನೋಡಿ ಸ್ನೇಹಿತರೆ, ಆ ವಿಡಿಯೋದಲ್ಲಿ ನೋಡಿದ್ರಲ್ವಾ, ರಾಶಿ ಪ್ಲಾಸ್ಟಿಕ್ ಬಾಟ್ಲು, ಕಿತ್ತೋದ್ರು ಚಾಪೆ, ಈ ರಬ್ಬರ್ ಬ್ಯಾಂಡು, ಏನೇನೋ ಎನ್ಐಟಿ ಬ್ಯಾಗ್ ಎಲ್ಲ ಬಂದು ಬೀಳ್ತವೆ. ದಯಮಾಡಿ ಮನೆಗೆ ಬಂದಾಗ ಡಸ್ಟ್ಬಿನ್ಗೆ ಹಾಕಬೇಕಾಗಿ ವಿನಂತಿ. ಕಾರ್ಮಿಕರನ್ನು ರಕ್ಷಿಸೋಣ.